ಜೈ ಹಿಂದ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವು ತಮ್ನೆಲ್ ಅಲ್ಲಿ ನೋಡಿರುವಂತೆ ನೀವು ಏನಾದ್ರೂ SSC GD ಎಕ್ಸಾಮ್ ಅನ್ನ ಒಂದೇ ಅಟೆಂಪ್ಟ್ ಅಲ್ಲಿ ಕ್ರಾಕ್ ಮಾಡಬೇಕು ಅಂತ ಆಸೆಯನ್ನ ಇಟ್ಟಿದ್ರೆ, ಯಾವ್ದಾದ್ರು ಒಂದು ಗೌರ್ಮೆಂಟ್ ಜಾಬ್ ಅನ್ನ ತಗೋಬೇಕು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನ ತಗೋಬೇಕಂತ ಇದ್ರೆ ಈ ವಿಡಿಯೋ ನಿಮಗಾಗಿ ಮಾಡಿರುವಂತದ್ದು. ಸೊ ಇಲ್ಲಿ ನಾವು ಏನ್ ಡಿಸ್ಕಸ್ ಮಾಡಕ್ ಹೊಂಟಿದೀವಿ ಅಂತಂದ್ರೆ, SSC ಅಂದ್ರೆ ಸ್ಟೇಟ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಂಡಕ್ಟ್ ಮಾಡುವಂತ ಒಂದು ಎಕ್ಸಾಮು. ಅದು ಯಾವ್ದು ಅಂತಂದ್ರೆ SSC GD ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸೊ SSC GD 2025 ಯಾವ ರೀತಿಯಾಗಿ ಕನ್ಫರ್ಮ್ ಆಗುತ್ತೆ, ಏನೇನ್ ಸಿಲೆಬಸ್ ಇರ್ತದೆ, ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ಪೋಸ್ಟ್ಗಳು ಎಷ್ಟಿರ್ತಾವ, ಏನೇನ್ ಕೆಲಸ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸೊ ಇಲ್ಲಿ ನಾವು ಫಸ್ಟ್ ಗೆ ನೋಡುದಂದ್ರೆ SSC GD ಅಂದ್ರೆ ಏನು, SSC GD ಅಂದ್ರೆ ಏನಂತ ಕೇಳಿದ್ರೆ, ಇದು SSC GD ಒಂದು ಮಾಡ್ತಾರಂತಂದ್ರೆ ಕಾನ್ಸ್ಟೇಬಲ್ ಪೋಸ್ಟ್ ಗೆ ಹೈರಿಂಗ್ ಆಗುವಂತದ್ದು. ಕಾನ್ಸ್ಟೇಬಲ್ ಪೋಸ್ಟ್ ಗೆ ಹಲವಾರು ಒಂದು ಪ್ಯಾರಾಮಿಲಿಟರಿ ಫೋರ್ಸಸ್ಗೆ ಏನ್ ಮಾಡ್ತಿರ್ತಾರೆ, ಹೈರಿಂಗ್ ಅನ್ನ ಮಾಡ್ಕೋತಿರ್ತಾರ. ಲೈಕ್ BSF ಆಗಿರ್ಬೋದು, CISF ಆಗಿರ್ಬೋದು, CRPF ಆಗಿರ್ಬೋದು, SSB ಆಗಿರ್ಬೋದು, ಸೊ ಜೊತೆಗೆ ನಾರ್ಕೋಟಿಕ್ಸ್ ಆಗಿರ್ಬೋದು, ಜೊತೆಗೆ ಒಳ್ಳೆ ಅಸ್ಸಾಂ ರೈಫಲ್ಸ್ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಗಿರ್ಬೋದು. ಜೊತೆಗೆ ಈ ವರ್ಷ ಏನ್ ಮಾಡ್ತಾ ಇದಾರೆ ಅಂತ ಕೇಳಿದ್ರೆ, ಇಲ್ಲಿ RPF ನ ಹೈರಿಂಗ್ ಕೂಡ ಇಲ್ಲಿ ಆಗ್ತದ. RPF ನ ಕಾನ್ಸ್ಟೇಬಲ್ ಅಥವಾ RPF ನ ಏನು ಪೋಸ್ಟ್ ಗಳು ಬರ್ತಲ್ಲ, ಅದು ಕೂಡ ಇದ್ರ ಜೊತೆನೆ ಜಾಯಿನ್ ಮಾಡಿರುವಂತದ್ದು. ಸೊ ಈ ವರ್ಷದ ಒಂದು ವಿಶೇಷತೆ ಏನಂತ ಕೇಳಿದ್ರೆ, ಸೊ ಈ ವರ್ಷ ಏನಂತ ಕೇಳಿದ್ರೆ, ಮೊನ್ನೆ ನೀವೆಲ್ಲಾರು ನೋಡಿರ್ಬೋದು, ಏನಂತ ಕೇಳಿದ್ರೆ ಆಪರೇಷನ್ ಸಿಂಧೂರ್ ಏನ್ ನಡೀತಲ್ಲ, ಸೊ ಆ ಸಿಂಧೂರ್ ನಡೆದಾಗಿಂದ ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ, BSF ಒಳಗಡೆ ಹಲವಾರು ಬೆಟಾಲಿಯನ್ ಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. BSF ನ ಹೊಸ ಬೆಟಾಲಿಯನ್ ಗಳನ್ನ ಸ್ಥಾಪನೆ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕ್ರಿ, BSF ನವಾಗ ವರ್ಕರ್ಸ್ ಬೇಕು, ಅಂದ್ರೆ ಏನು ಸೈನಿಕರು ಬೇಕು. ಸೊ ಸೈನಿಕರು ಬೇಕಂದ್ರೆ ಈ ಒಂದು SSC GD ಪೋಸ್ಟ್ ಗಳು ಏನಾಗ್ಬೇಕ್ರಿ, ಈ ವರ್ಷ ಜಾಸ್ತಿ ಆಗ್ಬೇಕಂತ ಹೇಳ್ತಾರ. SSC GD ಒಂದು ಪೋಸ್ಟ್ ಗಳು ಜಾಸ್ತಿ ಆಗ್ತಾವ ಅಂತ ಹೇಳ್ತಾರ. ಸೊ ಸುಮಾರು ಈ ವರ್ಷದ ಪೋಸ್ಟ್ ಗಳು ಎಷ್ಟೆಷ್ಟು ಬರ್ಬೋದು ಅಂತೇಳಿ ಪ್ರೆಡಿಕ್ಷನ್ ನಾವೇನು ಈ ಒಂದು ಉತ್ತರ ಕರ್ನಾಟಕದ ಯೂಟ್ಯೂಬ್ 2026 ಅಂದ್ರೆ ಈ ವರ್ಷದ ಹುದ್ದೆಗಳು ಎಷ್ಟದ ಅಂತ ಕೇಳಿದ್ರೆ 80,000ಕ್ಕಿಂತ ಜಾಸ್ತಿ ಬರ್ತಾವ ಈ ವರ್ಷ ಅಂತ ಹೇಳಿ ಒಂದು ಪ್ರೆಡಿಕ್ಷನ್ ಅದ. 80,000ಕ್ಕಿಂತ ಹೆಚ್ಚು ಪೋಸ್ಟ್ ಗಳು ಬರ್ತಾವ ಈ ವರ್ಷ ಅನ್ನೋದು ಈ ವರ್ಷದ ಒಂದು ಪ್ರೆಡಿಕ್ಷನ್ ಅದ. ಅದೇ ತರ ಹೋದ ವರ್ಷ ಅಂದ್ರೆ 2025 ನೋಡಿದ್ರೆ 53,000ಕ್ಕಿಂತ ಜಾಸ್ತಿ ಪೋಸ್ಟ್ ಗಳಿದ್ದು. ಸೊ ಅದ್ರ ಹಿಂದಿನ ವರ್ಷ ಅಂದ್ರೆ 2024 46,000 ಇದ್ದು. ಆಮೇಲೆ ಅದ್ರ ಹಿಂದಿನ ವರ್ಷ 2023 ಎಕ್ಸಾಮ್ ನೋಟಿಫಿಕೇಶನ್ ಬಂದಿರಲಿಲ್ಲ, ಬಟ್ ಅದಕ್ಕಿಂತ ಮೊದಲು ಏನಂದ್ರೆ 50,000 ಬಂದಿದ್ದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದು ಆನ್ ಅಂಡ್ ಅವರೇಜ್ ಏನಂತ ಕೇಳಿದ್ರೆ 45,000 ರಿಂದ 50,000 ಪೋಸ್ಟ್ ಗಳು ಕನ್ಫರ್ಮ್ ಆಗ್ತಾ ಇರುವಂತ ನಾವು ನೋಡ್ತೀವಿ. ಜೊತೆಗೆ ಇದಕ್ಕೆ ಅಭ್ಯರ್ಥಿಗಳು ಕೂಡ ಏನ್ ಕಡಿಮೆ ಇಲ್ಲ, 50 ಲಕ್ಷ 60 ಲಕ್ಷ ಜನ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ನ ಬರಿತಾ ಇದಾರೆ. ಸೊ ಹಂಗಾಗಿ ಈ ವರ್ಷ 80,000 ಪೋಸ್ಟ್ ಗಳು ಕನ್ಫರ್ಮ್ ಆಗುವಂತ, ಸುಮಾರು 83,000 ಅಂತ ಹೇಳಿ ಕೂಡ ಒಂದಷ್ಟು ಯೂಟ್ಯೂಬ್ ಚಾನಲ್ ಒಳಗಡೆ ಹೇಳ್ತಾ ಇರುವಂತದ್ದು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಇಲ್ಲಿ 80,000 ಪೋಸ್ಟ್ ಕನ್ಫರ್ಮ್ ಆಗತ್ತವ. ಇದು ಒಂದು ನಮ್ಗೆ ಏನಂತ ಕೇಳಿದ್ರೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಏನಾದ್ರೂ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂತ ಹೇಳಿ ವಿಚಾರವನ್ನ ಇಟ್ಟಿದ್ರೆ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಒಳಗಡೆ ಸುಮಾರು ಸಿಲೆಬಸ್ ಗಳು ಬರ್ತಾವ. ಜೊತೆಗೆ ಈ ಲೆವೆಲ್ಗೆ ಪೋಸ್ಟ್ ಗಳು ಕನ್ಫರ್ಮ್ ಆಗಿರಂಗಿಲ್ಲ. ಇಷ್ಟೊಂದು ಪೋಸ್ಟ್ ಗಳನ್ನ ಅಲ್ಲಿ ನಾವು ನೋಡಕ್ ಬರಂಗಿಲ್ಲ. ಸುಮಾರು 1,000-1,500 ಇಷ್ಟೇ ಪೋಸ್ಟ್ ಗಳನ್ನೇ ನಾವ್ ಏನ್ ಮಾಡ್ಬೇಕು, ಅಲ್ಲಿ ಫೈಟ್ ಮಾಡ್ಬೇಕಾಗ್ತದೆ. ಬಟ್ ಇಲ್ಲಿ ಹ್ಯೂಜ್ ವೇಕೆನ್ಸಿ ಇರೋದ್ರಿಂದಾಗಿ ನಿಮ್ಗೊಂದು ಅಪರ್ಚುನಿಟಿ ಜಾಸ್ತಿ ಕ್ರಿಯೇಟ್ ಆಗ್ತದೆ. ಸೊ ಇಲ್ಲಿ ಆಯ್ಕೆ ಪ್ರಕ್ರಿಯೆ, ಸೊ ಏನೇನು ಪ್ರಕ್ರಿಯೆಗಳಿದಾವ ಸೆಲೆಕ್ಷನ್ ಅನ್ನ ತಗೊಳಕ್ ಅಂತ ಕೇಳಿದ್ರೆ, ಫಸ್ಟ್ ಗೆ ನೀವ್ ಏನ್ ಮಾಡ್ಬೇಕಂದ್ರೆ ರಿಟರ್ನ್ ಎಕ್ಸಾಮ್ ಅನ್ನ ಬರೀಬೇಕು. ಸೊ ರಿಟರ್ನ್ ಎಕ್ಸಾಮ್ ಸುಮಾರು ನಿಮ್ಗೆ 80 ಕ್ವಶನ್ಗಳು ಇರ್ತಾವ, 80 ಪ್ರಶ್ನೆಗಳು ಇರ್ತಾವ. ಪ್ರತಿ ಪ್ರಶ್ನೆಗೆ ನಿಮ್ಗೆ ಏನಂದ್ರೆ 2 ಮಾರ್ಕ್ಸ್ ಅಂತಂದ್ರೆ 160 ಮಾರ್ಕ್ಸ್ ಗಳು ಇರ್ತಾವ. ಸೊ ಇದು ನಿಮ್ಗೆ ಏನಂತ ಕೇಳಿದ್ರೆ ಇದು ಅಂತ ನೋಡ್ತೀವಿ. ಆಮೇಲೆ ನಿಮ್ಗೆ ಏನಿರ್ತದೆ ಅಂತ ಕೇಳಿದ್ರೆ ಫಿಸಿಕಲ್ ಟೆಸ್ಟ್ ಇರ್ತದ. ಸೊ ದೈಹಿಕ ಪರೀಕ್ಷೆ ಇರುತ್ತೆ. ದೈಹಿಕ ಪರೀಕ್ಷೆ ಒಳಗ ಹುಡುಗರು ಇದ್ರ ಏನ್ ಮಾಡ್ತಾರ ಅಂದ್ರೆ 5 ಕಿಲೋಮೀಟರ್ ರನ್ನಿಂಗ್ ಓಡಿಸ್ತಾರ. ಏನ್ ಮಾಡ್ತಾರೆ, 5 ಕಿಲೋಮೀಟರ್ ರನ್ನಿಂಗ್ ಎಷ್ಟು ನಿಮಿಷ ಒಳಗಂದ್ರೆ 24 ನಿಮಿಷದ ಒಳಗಡೆ. ಹುಡುಗಿಯರಿದ್ರೆ ಏನ್ ಮಾಡ್ತಾರ ಅಂತ ಕೇಳಿದ್ರೆ 1600 ಮೀಟರ್ ರನ್ನಿಂಗ್ ಓಡಿಸ್ತಾರ. ಏನ್ ಮಾಡ್ತಾರೆ, 1600 ಮೀಟರ್ ರನ್ನಿಂಗ್ ಓಡಿಸ್ತಾರೆ. ಜೊತೆಗೆ ನಿಮ್ಗೆ ಏನ್ ಆರ್ಮಿ ಫಿಸಿಕಲ್ ಇರ್ತಲ್ಲ, ಅದೆಲ್ಲ ಸೇಮ್ ಇಲ್ಲಿ ಬರುವಂತದ್ದು ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಗೆ ಏನಿರ್ತದ್ರಿ, ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಮೆಡಿಕಲ್ ಎಕ್ಸಾಮ್ ಕ್ವಾಲಿಫೈ ಆದ ಅಂತಂದ್ರೆ ನಿಮ್ಗೆ ಫೈನಲ್ ಮೆರಿಟ್ ಲಿಸ್ಟ್ ಬರುತ್ತೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ. ಸೊ ಎಲ್ಲ ಆದ್ಕೂಡಲೇ ನಿಮ್ದು ಜಾಯ್ನಿಂಗ್ ಲೆಟರ್ ಬರುವಂತದ್ದು. ಸೊ ಇದೇನಂತ ಕೇಳಿದ್ರೆ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇದಾಗಿರುತ್ತೆ. ಸೊ ಈ ಪ್ರೊಸೆಸ್ ಇಷ್ಟ ಐತ್ರಿ. ಆಮೇಲೆ ಇಲ್ಲ ನಾವು ಎಕ್ಸಾಮ್ ಹೇಳಿದ್ವಿ, ಎಕ್ಸಾಮ್ ಅದು ಸಿಲೆಬಸ್ ಏನೇನದ ಅಂತ ಕೇಳಿದ್ರೆ, ಸೊ ಎಕ್ಸಾಮ್ ಅದು ಸಿಲೆಬಸ್ ಏನೇನದ ಅಂತ ಕೇಳಿದ್ರೆ, ಸೊ ಇಲ್ಲಿ ನೀವು ನೋಡಬಹುದು ಏನಂತ ಕೇಳಿದ್ರೆ ವಿಷಯಗಳು ಒಂದೇ ನಮ್ದು ಏನಂತ ಕೇಳಿದ್ರೆ ರೀಸನಿಂಗ್ ಕರಿತೀವಿ. ರೀಸನಿಂಗ್ ಒಳಗ 20 ಪ್ರಶ್ನೆಗಳು ಇರ್ತಾವ. ರೀಸನಿಂಗ್ ಒಳಗ 20 ಪ್ರಶ್ನೆಗಳು. ಅದೇ ರೀತಿಯಾಗಿ ಮ್ಯಾಥ್ಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳ್ಕರ್ತೀವಿ. ಸೊ ಅದ್ರೊಳಗ ನೋಡ್ತೀವಿ. ಜೊತೆಗೆ GK ಜನರಲ್ ಅವೇರ್ನೆಸ್ ಮತ್ತೆ ಜನರಲ್
ಜಿಕೆ ಅಂತ ಕರಿತೀವಿ, ಕರೆಂಟ್ ಅಫೇರ್ಸ್. ಸೊ ಅದು ಏನಂತಂದ್ರೆ 20 ಮಾರ್ಕ್ಸ್ ಗಳು ಇರುವಂತದ್ದು. ಅದಾದ ಕೂಡಲೇ ನೆಕ್ಸ್ಟ್ ಗೆ ನಿಮ್ಗೆ ಒಂದು ಆಪ್ಷನ್ ಸಿಗ್ತದೆ, ಏನಂತ ಕೇಳಿದ್ರೆ ಹಿಂದಿ ಬರೋರು ಹಿಂದಿ ಚೂಸ್ ಮಾಡಬಹುದು, ಇಲ್ಲ ಅಂತಂದ್ರೆ ಇಂಗ್ಲಿಷ್ ಬರೋರು ಇಂಗ್ಲಿಷ್ ಅನ್ನ ಚೂಸ್ ಮಾಡಬಹುದು. ಸೊ ಅದು ನಿಮ್ಗೆ ಏನಾಗಿರ್ತದೆ 20 ಮಾರ್ಕ್ಸ್ ಆಗಿರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ನಮ್ಗೆ ಏನಂತಂದ್ರೆ 80 ಕ್ವಶನ್ಗಳು ಬರ್ತಾವ. ಏನ್ ಬರ್ತಾವ್ರಿ? 80 ಕ್ವಶನ್ ಬರ್ತಾವ. ಆಗಲೇ ಒಂದು ಸ್ಲೈಡ್ ಒಳಗೆ ಹೇಳ್ದಂಗೆ 80 ಕ್ವಶನ್ಗೆ ಪ್ರತಿ ಕ್ವಶನ್ಗೆ 2 ಮಾರ್ಕ್ಸ್ ಅಂತೆ 160 ಏನಿರ್ತದ ಮಾರ್ಕ್ಸ್ ಇರ್ತದೆ. ಬಟ್ ಇಲ್ಲಿ ಒಂದ್ ಥಿಂಗ್ ಅಬ್ಸರ್ವ್ ಮಾಡ್ಬೇಕು ನಾವು, ಏನಂತ ಕೇಳಿದ್ರೆ 80 ಕ್ವಶನ್ ಇರ್ತಾವ್ರೆ, ಆದ್ರೆ 80 ಕ್ವಶನ್ ಗಳನ್ನ ಸಾಲ್ವ್ ಮಾಡಕ್ ಇರುವಂತ ಸಮಯ ಏನಂದ್ರೆ ಕೇವಲ 60 ನಿಮಿಷಗಳು. ಏನಂದ್ರೆ 60 ನಿಮಿಷ ಇರ್ತಾವ. ಅಂದ್ರೆ 20 ಕ್ವಶನ್ ನಾವ್ ಏನ್ ಮಾಡ್ಬೇಕು, ಬರೀ 15 ನಿಮಿಷ ಒಳಗಡೆ ಏನ್ ಮಾಡ್ಬೇಕ್ರಿ, ಸಾಲ್ವ್ ಮಾಡ್ಬೇಕಾಗಿರ್ತದ. ಪ್ರತಿಯೊಂದು ಪ್ರಶ್ನೆಯನ್ನ ಏನ್ ಮಾಡ್ಬೇಕು, 15 ನಿಮಿಷಗಳಲ್ಲಿ ನಾವು ಸಾಲ್ವ್ ಮಾಡಕ್ಕೆ ಸಾಧ್ಯ ಆಗಿರ್ಬೇಕಂತ ಹೇಳ್ತೀನಿ. ನೆಕ್ಸ್ಟ್ ಗೆ ಪಾಸ್ ಆಗಲು ಮಾಡಬೇಕಾದಂತ ಒಂದು ಕೆಲಸಗಳೇನಂತ ಕೇಳಿದ್ರೆ, ಒಂದನೇಕ ನಿಮ್ಗೆ ಏನಿರ್ಬೇಕಂದ್ರೆ ಸಬ್ಜೆಕ್ಟ್ ಕ್ಲಾರಿಟಿ ಇರಬೇಕು, ವಿಷಯದ ಸ್ಪಷ್ಟತೆ, ಅಂದ್ರೆ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಮಲ್ಲಿ ಇರಬೇಕು. ಅದಾದ ಕೂಡಲೇ ನೆಕ್ಸ್ಟ್ ಏನ್ ನೋಡ್ತೀವಿ ಅಂತಂದ್ರೆ, ಪ್ರತಿ ದಿನದ ಒಂದು ಇದು ಏನಂತ ಕೇಳಿದ್ರೆ ಅಭ್ಯಾಸ ನಿಮ್ಮಲ್ಲಿ ಇರಬೇಕು. ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ನೀವ್ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರಬೇಕು. ಸೊ ಪ್ರಾಕ್ಟೀಸ್ ಅನ್ನ ನೀವು ಲೈವ್ ಕ್ಲಾಸ್ ನೋಡೋದ್ರ ಮೂಲಕ ಮಾಡ್ರಿ ನಡೀತದ. ಅದ್ರ ಜೊತೆಗೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರ ಮೂಲಕ ಮಾಡ್ರಿ ನಡೀತದೆ. ಇಲ್ಲಾಂದ್ರೆ ಪ್ರಾಕ್ಟೀಸ್ ಶೀಟ್ ಸಿಗ್ತಾವ, ಅವನ್ನ ಸಾಲ್ವ್ ಮಾಡೋದ್ರ ಮೂಲಕ ಕೂಡ ನೀವು ಮಾಡ್ಬೋದು. ಅದಾದ ಕೂಡಲೇ ನೆಕ್ಸ್ಟ್ ಗೆ ಅನುಕು ಪರೀಕ್ಷೆಗಳು ಅಂತ ಹೇಳಿ ಕರಿತೀವಿ. ಅನುಕು ಪರೀಕ್ಷೆಗಳಂತ ಏನಂದ್ರೆ ಮಾಕ್ ಟೆಸ್ಟ್ ಅಂತ ಹೇಳಿ ಕರಿತೀವ್ರಿ. ಏನಂತ ಕರಿತೀವ್ರಿ? ಮಾಕ್ ಟೆಸ್ಟ್ ಗಳನ್ನ ಬರೆಯೋದ್ರ ಮೂಲಕ ನೀವೇನಾಗಿರ್ಬೇಕು, ಪರ್ಫೆಕ್ಟ್ ಆಗಬೇಕು. ಸೊ ಇಲ್ಲಿ ಏನಂತಂದ್ರೆ ನಿಮ್ ಕಾನ್ಸೆಪ್ಟ್ ಏನೇನ್ ಕಾನ್ಸೆಪ್ಟ್ ಅದ ಅದ್ರ ಕ್ಲಾರಿಟಿ ಬರ್ತದ. ಇಲ್ಲಿ ಏನಂತ ಕೇಳಿದ್ರೆ ನಿಮ್ಗೆ ಈಸಿಯಾಗಿ ಅಕ್ಯುರಸಿ ಬರುತ್ತೆ. ಅಕ್ಯುರಸಿ ಅಂತಂದ್ರೆ ಕರೆಕ್ಟ್ ಆಗಿ ಹೆಂಗ್ ಸಾಲ್ವ್ ಮಾಡ್ಬೇಕು ಅನ್ನೋದು ಬರ್ತದ. ಇನ್ನು ನಿಮ್ದು ಸ್ಪೀಡ್ ಜಾಸ್ತಿ ಆಗ್ಬೇಕು. ಸ್ಪೀಡ್ ಯಾಕೆ ಜಾಸ್ತಿ ಆಗ್ಬೇಕಂದ್ರೆ 80 ಕ್ವಶನ್ 60 ನಿಮಿಷದ ಒಳಗಡೆ ನಾವು ಸಾಲ್ವ್ ಮಾಡ್ಬೇಕು. ಹಂಗಾಗಿ ನಿಮ್ದು ಸ್ಪೀಡ್ ಏನಾಗ್ಬೇಕ್ರಿ, ಜಾಸ್ತಿ ಆಗ್ಬೇಕು. ಸ್ಪೀಡ್ ಜಾಸ್ತಿ ಆಗ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು, ಮಾಕ್ ಟೆಸ್ಟ್ ಗಳನ್ನ ಬರೀಬೇಕು. ಮಾಕ್ ಟೆಸ್ಟ್ ಎಷ್ಟು ಬರಿಬೇಕು ಸರ್ ಅಂತ ಕೇಳಿದ್ರೆ, ನೀವು ಎಷ್ಟು ಬರೆದ್ರು ಕಡಿಮೆನೆ. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 30 ಆದ್ರೂ ನೀವು ಏನ್ ಬರಿಬೇಕ್ರಿ, ಮಾಕ್ ಟೆಸ್ಟ್ ಅನ್ನ ಬರಿಬೇಕು. ಮಿನಿಮಮ್ 30 ಮಾಕ್ ಟೆಸ್ಟ್ ಅನ್ನ ನೀವು ಬರೀಬೇಕು ಈ ಎಕ್ಸಾಮ್ ಅನ್ನ ಈಸಿಯಾಗಿ ಪಾಸ್ ಮಾಡೋಕೆ. ಆಮೇಲೆ ನೆಕ್ಸ್ಟ್ ಗೆ ಏನಂತ ಕೇಳಿದ್ರೆ ಫಿಸಿಕಲ್ ಇರುತ್ತಲ್ಲ, ಆ ಫಿಸಿಕಲ್ ಗಾಗಿ ಸುಮಾರು 5 ಕಿಲೋಮೀಟರ್ ಇರ್ತಾವ. 5 ಕಿಲೋಮೀಟರ್ಗಾಗಿ ನಾವ್ ಏನ್ ಮಾಡ್ಬೇಕು, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಸೊ ಈ ಕಡೆ ಏನಂತಂದ್ರೆ ಒಂದ್ ಕಡೆ ನಮ್ದು ಎಕ್ಸಾಮ್ ಪ್ರಿಪರೇಷನ್ ನಡೆದಿರ್ತದ. ಸೊ ರಿಟರ್ನ್ ಎಕ್ಸಾಮ್ ಪ್ರಿಪರೇಷನ್ ನಡೆದಿರ್ತದ. ಹಂಗೆ 1 ಗಂಟೆ ಅಥವಾ ಒಂದು ಗಂಟೆ ಅಥವಾ ಅರ್ಧ ಗಂಟೆ ನೀವ್ ಏನಾದ್ರು ಫಿಸಿಕಲ್ಗೆ ಟೈಮ್ ಕೊಟ್ರೆ ಮುಂದೆ ಫಿಸಿಕಲ್ ಬಂದಾಗ ನಿಮ್ಗೆ ಭಾರಿ ಈಸಿ ಆಗ್ತದೆ. ಸೊ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರ, ಎಕ್ಸಾಮ್ ಮುಗು ಕೂಡಲೇ ಫಿಸಿಕಲಿ ಪ್ರಿಪೇರ್ ಆಗ್ತಾರ. ಸೊ ಹಂಗ್ ಮಾಡಿದ್ರು ಓಕೆ ನಡೀತದ. ನಿಮ್ಗೆ ಫಾಸ್ಟ್ ಆಗಿ ನೀವು ಫಿಸಿಕಲಿ ಫಿಟ್ ಇದೀರ ಅಂದ್ರೆ ನಡೀತದ. ಬಟ್ ನೀವು ಫಿಸಿಕಲಿ ಫಿಟ್ ಇಲ್ಲ, ಇನ್ ಮುಂದ್ ಫಿಟ್ ಆಗ್ಬೇಕು ಅಂತಂದ್ರೆ ಇವಾಗಿಂದ ನೀವು ಏನ್ ಮಾಡ್ಬೇಕಂದ್ರೆ ಫಿಸಿಕಲ್ದು ಪ್ರಾಕ್ಟೀಸ್ ಈಗಿಂದ ಸ್ಟಾರ್ಟ್ ಮಾಡ್ಬೇಕು. ಯಾಕಂತ ಕೇಳಿದ್ರೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಓಕೆ, ಸೊ ಈ ಒಂದು ನಿಟ್ಟನ್ನ ಇಟ್ಕೊಂಡು ನಿಮ್ಗೆ ಏನೇನಿಲ್ ಮಾಡೆಲ್ ಅನ್ನ ಹೇಳಿದೆ, ಅದೇ ಒಂದು ನಿಟ್ಟಿನೊಳಗ ನಾವ್ ಏನ್ ಮಾಡಿದ್ವಿ ಅಂದ್ರೆ ನಮ್ಮ SSC ಒಂದು ಕದಂಬ ಬ್ಯಾಚ್ ಅನ್ನ ಲಾಂಚ್ ಮಾಡ್ತಾ ಇದೀವಿ. ಸೊ ಯಾವತ್ತಂತ ಕೇಳಿದ್ರೆ 15ನೇ ಸೆಪ್ಟೆಂಬರ್ ನಂದು ನಮ್ಮ ಭರತೇಶ್ ಮೂಡಲ್ಗಿ ಆಪ್ ಒಳಗಡೆ ಈ ಒಂದು ಆಪ್ ನಿಮಗೆ ಸಿಗುವಂತದ್ದು. ಸೊ ಈ ಆಪ್ ಒಳಗಡೆ ನಿಮ್ಗೆ ಏನೇನ್ ಸಿಗ್ತದೆ ಸರ್ ಅಂತ ಕೇಳಿದ್ರೆ, ಸೊ ಇಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ ಅಂತ ಹೇಳಿ ನಾವು ನೋಡಿದ್ರೆ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸ್ಗಳು ಸಿಗ್ತಾವ. ಸೊ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಚಾಪ್ಟರ್ನ ಪ್ರತ್ಯೇಕವಾದ ಕ್ಲಾಸ್ಗಳು ಇರ್ತಾವ, ಟೈಪ್ ವೈಸ್ ಕ್ಲಾಸ್ಗಳು ಇರ್ತಾವ. ಈಗ ಫಾರ್ ಎಕ್ಸಾಂಪಲ್ ನಾ ಏನಾದ್ರು ಒಂದು ಚಾಪ್ಟರ್ ಹೇಳಕತ್ತಪ್ಪ ಅಂತಂದ್ರೆ, ಸೊ ಅನ್ಕೋರಿ ನಾನು ನಿಮ್ಗೆ ಏನ್ ಮಾಡ್ತೀನಿ, ಬ್ಲಡ್ ರಿಲೇಷನ್ ಚಾಪ್ಟರ್ ಹೇಳ್ತೀನಿ. ಬ್ಲಡ್ ರಿಲೇಷನ್ ಒಳಗೆ 3 ಟೈಪ್ ಬರ್ತಾವ. 3 ಟೈಪ್ ಏನಂತಂದ್ರೆ ಒಂದೊಂದು ವಿಡಿಯೋಗಳು ನಿಮ್ಗೆ ಸಿಗ್ತಾವ. ಒಂದು ಇಂಟ್ರೊಡಕ್ಷನ್ ಕ್ಲಾಸು, 3 ಟೈಪ್ 3 ಕ್ಲಾಸ್ ಇರುತ್ತೆ. ಸೊ ಈ ರೀತಿ ಕ್ಲಾಸಸ್ಗಳು ಸಿಗುವಂತದ್ದು. ಆಮೇಲೆ ನಿಮಗೆ ರಿಸಲ್ಟ್ ಓರಿಯೆಂಟೆಡ್. ಸೊ ಆಸ್ ಪರ್ಸನಲಿ ನನ್ನ ಕನ್ಸಿಡರ್ ಮಾಡಿದ್ರೆ ನಾನು 2 ಸತಿ SSC GD ಪಾಸ್ ಮಾಡಿದೀನಿ. ಸೊ ನಿಮ್ಗೆ ಏನ್ ಮಾಡ್ಬೇಕು, ಯಾವ ರೀತಿ ಪ್ರಿಪೇರ್ ಮಾಡ್ಬೇಕಂತ ಹೇಳಿ ನಾವು ಗೈಡ್ ಮಾಡ್ತಿದ್ವಿ. ಸೊ ನಮ್ ಫ್ಯಾಕಲ್ಟಿ ಮೆಂಬರ್ ಕೂಡ ಏನದಾರ ಇದೇ ರೀತಿಯಾಗಿ ಎಕ್ಸಾಮ್ ಪಾಸ್ ಆಗಿರುವಂತ ಫ್ಯಾಕಲ್ಟಿ ಮೆಂಬರ್ ಇದಾರ. ಸೊ ಜೊತೆಗೆ ನಿಮಗೆ PDF ನೋಟ್ಸ್ ಅಂದ್ರೆ ಕ್ಲಾಸ್ ಒಳಗೆ ನಾವ್ ಇಲ್ಲಿ ಏನೇನ್ ಲೆಕ್ಕ ಬಿಡಿಸಿರ್ತಿಲ್ಲ ಈ ಬೋರ್ಡ್ ಮೇಲೆ, ಅದರದ್ದು PDF ನಿಮ್ಗೆ ಸಿಗುತ್ತೆ. ಸೊ ಏನೇನ್ ಲೆಕ್ಕ ಬಿಡಿಸಿರ್ತೀವಿ ಬೋರ್ಡ್ ಒಳಗ, ಸೊ ಅದ್ರದ್ದು ನಿಮ್ಗೆ PDF ಸಿಗ್ತದ. ಜೊತೆಗೆ ನಿಮ್ಗೆ ಏನಂತಂದ್ರೆ ಪ್ರಾಕ್ಟೀಸ್ ಶೀಟ್ ಸಿಗುತ್ತೆ. ಇವತ್ತು ನಾವು ಒಂದ್ ಏನೋ ಚಾಪ್ಟರ್ ಹೇಳಿನಿ, ಆ ಚಾಪ್ಟರ್ ನೀವು ಅಲ್ಲಿ ವಿಡಿಯೋ ಲೆಕ್ಚರ್ ರೆಕಾರ್ಡೆಡ್ ನೋಡಿದ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಏನ್ ಮಾಡ್ಬೋದು, ಅದೇ ಸಿಮಿಲರ್ ಆಗಿರುವಂತ ಅದೇ ಸೇಮ್ ಇರುವಂತ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು. ಇದರಿಂದ ಏನಾಗ್ತದೆ, ನಿಮ್ ಪರ್ಫೆಕ್ಷನ್ ಜಾಸ್ತಿ ಆಗ್ತದೆ. ಜೊತೆಗೆ ಕಾನ್ಸೆಪ್ಟ್ ಕ್ಲಾರಿಟಿ ಅಲ್ಲಿ ಬರುವಂತದ್ದು. ಜೊತೆಗೆ ಪ್ರೀವಿಯಸ್ ಇಯರ್ ನ ಪ್ರಶ್ನೆಗಳನ್ನ ಅತಿ ಹೆಚ್ಚು ಬಿಡಿಸ್ತೀವಿ. ಸೊ ನಾವು ಕ್ಲಾಸ್ ಮಾಡುವಂತ ಸಮಯದೊಳಗಡೆ ಅತಿ ಹೆಚ್ಚು ಪ್ರಶ್ನೆಗಳು ಏನಾಗಿರ್ತಾವ ಅಂದ್ರೆ ಪ್ರೀವಿಯಸ್ ಇಯರ್ ಪ್ರಶ್ನೆಗಳ ಆಗಿರ್ತಾವ. ಅದ್ರ ಜೊತೆಗೆ ನಿಮ್ಗೆ ಏನಂತ ಕೇಳಿದ್ರೆ 15ನೇ ಸೆಪ್ಟೆಂಬರ್ ನಂದು ಈ ಒಂದು ಕೋರ್ಸ್ ಅನ್ನ ನೀವು ತಗೊಂಡ್ರೆ, ಇದು ನಿಮಗೆ ಕೇವಲ 600 ರೂಪಾಯಿ ಒಳಗೆ ಸಿಗುತ್ತೆ. ಏನಾಗ್ತದ, 600 ರೂಪಾಯಿ ಒಳಗೆ ಸಿಗುತ್ತೆ. ಇನ್ ಕೇಸ್ ನೀವು ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ದಿನ ಇದನ್ನ ಪರ್ಚೇಸ್ ಮಾಡಕ್ ಹೋದ್ರೆ ನಿಮ್ಗೆ ಇದು ಏನಂದ್ರೆ 5,000 ರೂಪಾಯಿ ಸಿಗುವಂತದ್ದು. ಸೊ 5,000 ರೂಪಾಯಿ ಬ್ಯಾಚ್ ನಾವು ನಿಮ್ಗೆ ಏನ್ ಮಾಡ್ತೀವಿ, 600 ರೂಪಾಯಿ ಒಳಗೆ ಕೊಡತ್ತೀವಿ. ಯಾವತ್ತಂತ ಕೇಳಿದ್ರೆ 15ನೇ ಸೆಪ್ಟೆಂಬರ್ ನಂದು. ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೋರಿ, ಏನಂತ ಕೇಳಿದ್ರೆ ಈ ಒಂದು ಬ್ಯಾಚ್ ಅನ್ನ ನೀವು ಖರೀದಿ ಮಾಡಿದ್ರೆ 600 ರೂಪಾಯಿ ಕೊಟ್ಟು ಈ ಒಂದು ಬ್ಯಾಚ್ ಅನ್ನ ಖರೀದಿ ಮಾಡಿದ್ರೆ ನಮ್ಮಲ್ಲಿ ನಿಮ್ಗೆ ಏನಂತಂದ್ರೆ ಫಿಸಿಕಲ್ ಅನ್ನ ಫ್ರೀ ಆಗಿ ಹೇಳ್ಕೊಡ್ತೀವಿ. ನಮ್ಮಲ್ಲಿ ಏನ್ ಮಾಡ್ತೀವ್ರಿ, ನಿಮ್ಗೆ
ಫಿಸಿಕಲ್ ಕೋಚಿಂಗು ಏನಿರ್ತದೆ ಫ್ರೀ ಆಗಿ ಇರ್ತದೆ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ 100% ಶ್ಯೂರಿಟಿ, ನಿಮ್ಗೆ ಜಾಬ್ ಕೊಡಿಸೋ ಶ್ಯೂರಿಟಿ ನಮ್ದಾಗಿರುತ್ತೆ. ಬಟ್ ನಾವು ಹೇಳ್ದಂಗ ಏನ್ ಮಾಡ್ಬೇಕ್ರಿ, ವರ್ಕ್ ಮಾಡಬೇಕಾಗಿರ್ತದ. ಸೊ ಓಕೆ, ಸೊ ಇದು ಒಂದು ನಿಮ್ಗೆ ಗೋಲ್ಡನ್ ಆಪರ್ಚುನಿಟಿ. ಸೊ ಆಫ್ಲೈನ್ ತಗೊಳ್ಳೋರಿದ್ರೆ ಆಫ್ಲೈನ್ ಬ್ಯಾಚ್ ಕೂಡ ಅವೈಲೇಬಲ್ ಇದೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಏನಂತ ಕೇಳಿದ್ರೆ ನಮ್ಮ ಆನ್ಲೈನ್ ಬ್ಯಾಚ್ ನ ಬಗ್ಗೆ. ಇನ್ ಕೇಸ್ ನಿಮ್ಗೆ ಆಫ್ಲೈನ್ ಕೋಚಿಂಗ್ ಬೇಕಾಗಿತ್ತು ಸರ್, ಸೊ ಆನ್ಲೈನ್ ಯಾರಿಗೆ ಬೇಕು, ಆಫ್ಲೈನ್ ಯಾರಿಗೆ ಬೇಕು, ಅದನ್ನ ಕ್ಲಿಯರ್ ಮಾಡ್ಕೋರಿ. ನೀವ್ ಏನಾದ್ರೂ ಕುಂತ್ಕೊಂಡು 4-5 ಗಂಟೆ ಕುತ್ಕೊಂಡು ಮೊಬೈಲ್ ಒಳಗೆ ಕ್ಲಾಸ್ ನೋಡಕ್ ಸಾಧ್ಯ ಆಗ್ತಾ ಇದ್ರೆ ನೀವು ಆನ್ಲೈನ್ ಬ್ಯಾಚ್ ತಗೋರಿ. ಇನ್ ಕೇಸ್ ನಿಮ್ಗೆ ಕೂತ್ಕೊಂಡು ನೋಡಕ್ ಆಗ್ತಾ ಇಲ್ಲ, ನನ್ನಿಂದ ಡಿಸಿಪ್ಲಿನ್ ಬರಂಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆನ್ಲೈನ್ ಕೋಚಿಂಗ್ ವರ್ಕೌಟ್ ಆಗಂಗಿಲ್ಲ. ಸೊ ನಿಮ್ಗೆ ಏನ್ ಮಾಡ್ಬೇಕು, ಆಫ್ಲೈನ್ ಕೋಚಿಂಗ್ ಬರ್ಬೇಕು. ಆಫ್ಲೈನ್ ಕೋಚಿಂಗ್ ಬಂದ್ರೆ ನಿಮ್ಗೆ ಏನೇನ್ ಸಿಗುತ್ತೆ ಅಂತ ಕೇಳಿದ್ರೆ, ಸೊ ಇಲ್ಲಿ ಇದು ನಮ್ಮ ಬರ್ತೇಶ್ ಮೂಡಲಿಗೆ ಆಪ್. ನೀವು ಇದ್ರೊಳಗಡೆ ಹೋಗಿ ಏನಂತ ಕೇಳಿದ್ರೆ ಪ್ಲೇಸ್ಟೋರ್ ಒಳಗೆ ಹೋಗಿ ಬರ್ತೇಶ್ ಮೂಡಲಿ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಇರುವಂತದ್ದು ಬರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ ಇರುವಂತ ಇಂಟರ್ಫೇಸ್. ಇದನ್ನ ಇನ್ಸ್ಟಾಲ್ ಮಾಡಿಕೊಂಡು ಇದಕ್ಕೆ ಲಾಗಿನ್ ಮಾಡಿ ಆಮೇಲೆ ನಿಮ್ಗೆ ಈ ಕೋರ್ಸ್ ಸಿಗುತ್ತೆ, ಅಲ್ಲಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಸೊ ಇದು ಏನಂತಂದ್ರೆ ನಮ್ಮ ಕ್ಯಾಂಪಸ್. ಇಲ್ಲಿ ನಮ್ದು ದೊಡ್ಡದು ಬಿಲ್ಡಿಂಗ್ ಇದೆ. ಸೊ ಈ ರೀತಿಯಾಗಿ ಬಿಲ್ಡಿಂಗ್ ಇರುವಂತ ನೀವು ಎಲ್ಲೂ ಒಂದು ಸಂಸ್ಥೆಯನ್ನ ನೋಡಿರಲ್ಲ ಅಂತ ಅನ್ಕೋತೀನಿ ನಾನು. ಸೊ ಸುಮಾರು ಸಿಕ್ಕಾಪಟ್ಟೆ ನಮ್ ದೊಡ್ಡ ಗ್ರೌಂಡ್ ಇದೆ, 400 ಮೀಟರ್ ಟ್ರ್ಯಾಕ್ ಇರುವಂತ ಗ್ರೌಂಡ್ ಇದೆ. ಜೊತೆಗೆ ಇಲ್ಲಿ ನಮ್ಮ ಅಭ್ಯರ್ಥಿಗಳು ಪ್ರೀವಿಯಸ್ ಬ್ಯಾಚ್ ನ ಅಭ್ಯರ್ಥಿಗಳು ಫಿಸಿಕಲ್ ಮಾಡೋದನ್ನ ನೋಡ್ತಾ ಇದ್ದೀರಿ. ಓಕೆ, ಸೊ ಅದಾದ ಕೂಡಲೇ ನೆಕ್ಸ್ಟ್ ಗೆ ಸೊ ನಮ್ಮ ಈ ಒಂದು ಆಫ್ಲೈನ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇರುವಂತದ್ದು ಯಾವತ್ತಂತ ಕೇಳಿದ್ರೆ 25ನೇ ತಾರೀಕು. ಈ ತಿಂಗಳು 25ನೇ ತಾರೀಕು ಏನಾಗುತ್ತದೆ, ಆಫ್ಲೈನ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತದೆ. ಸೊ ಈ ಆಫ್ಲೈನ್ ಬ್ಯಾಚ್ ನ ಪ್ರತ್ಯೇಕವಾದ ಒಂದು ಸ್ಪೆಷಾಲಿಟಿ ಏನು ಸರ್ ಅಂತ ಕೇಳಿದ್ರೆ, ಒಂದು ಬ್ಯಾಚ್ ಗೆ ಕೇವಲ 50 ವಿದ್ಯಾರ್ಥಿಗಳು ಮಾತ್ರ. ಸೊ ನೀವು ಬೇರೆ ಕೋಚಿಂಗ್ ಒಳಗೆ ನೋಡಿರ್ತೀರಿ, ಸಿಕ್ಕಾಪಟ್ಟೆ ಕೋಚಿಂಗ್ ಒಳದಾವ್ ಕರ್ನಾಟಕದೊಳಗಡೆ. ಸೊ ಎಲ್ಲಾ ಕೋಚಿಂಗ್ ಒಳಗೆ ನೋಡಿರ್ತೀರಿ. ಅಲ್ಲಿ ನಿಮ್ಗೆ ಏನು ಅಬ್ಸರ್ವ್ ಮಾಡಬಹುದು ಅಂತ ಕೇಳಿದ್ರೆ, ಒಂದೊಂದು ಕ್ಲಾಸ್ ಒಳಗ ಇವರು ವಿದ್ಯಾರ್ಥಿಗಳನ್ನ ಕೂಡಿಸ್ತಾರ. ಹಂಗಿಲ್ಲ, ಒಂದು ಕ್ಲಾಸಿಗೆ ಕೇವಲ ಮಾತ್ರ. ಅಂಡ್ ಜೊತೆಗೆ ಒಂದು ತಿಂಗಳಿಗೆ 2 ಬ್ಯಾಚ್ ಮಾತ್ರ ಸ್ಟಾರ್ಟ್ ಆಗ್ತಾವ. ಸೊ ಅದ್ರ ಬಗ್ಗೆ ನಿಮ್ಗೆ ಅರಿವು ಇರ್ಲಿ ಅಂತ ಹೇಳ್ತಾ, ಸೊ ಪ್ರತಿ ಬ್ಯಾಚ್ಗೆ ಕೇವಲ 50 ವಿದ್ಯಾರ್ಥಿಗಳು ಮಾತ್ರ. 25ಕ್ಕೆ ಚಾಲು ಆಗುತ್ತೆ. ನೀವೇನಾದ್ರೂ ರಿಜಿಸ್ಟ್ರೇಷನ್ ಅಂದ್ರೆ ಅಡ್ಮಿಷನ್ ಮಾಡಿಸ್ಕೋಬೇಕಂದ್ರೆ 20ನೇ ತಾರೀಕು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಥವಾ ಇಲ್ಲಿ ವಿಸಿಟ್ ಮಾಡಿ ನೀವು ಏನ್ ಮಾಡ್ಕೋಬಹುದು, ನಿಮ್ಮ ಅಡ್ಮಿಷನ್ ಪಕ್ಕಾ ಮಾಡ್ಕೋಬಹುದು. ಸೊ ಇಲ್ಲಿ ನಿಮ್ಗೆ ಏನ್ ಸಿಗ್ತದೆ ಅಂದ್ರೆ, ಆಪ್ ಒಳಗೆ ಏನೇನ್ ಫೆಸಿಲಿಟೀಸ್ ಇಲ್ಲ ಅದಕ್ಕಿಂತ ಬೆಟರ್ ಫೆಸಿಲಿಟೀಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಜೊತೆಗೆ ನಾವು ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ, ಮಾರ್ನಿಂಗ್ 6ರಿಂದ ಹಿಡ್ಕೊಂಡು ಸಂಜೆ 10ರವರೆಗೂ ನಾವು ನಿಮ್ ಜೊತೆ ಇರ್ತೀವಿ. ನಿಮ್ಗೆ ಏನೇನ್ ಮಾಡ್ಬೇಕು ಅನ್ನೋದು ನಾವು ಹೇಳ್ಕೊಡ್ತೀವಿ. ಓಕೆ, ಸೊ ಇದು ನಮ್ಮ ಒಂದು ಸ್ಪೆಷಾಲಿಟಿ ಆಗಿರ್ತದ. ಜೊತೆಗೆ ನಾವು ಒಂದು ಕನ್ಫರ್ಮ್ ಆಗಿ ನಿಮ್ಗೆ ಏನ್ ಹೇಳ್ಬೋದು ಅಂತ ಕೇಳಿದ್ರೆ, ನಮ್ಮಲ್ಲಿರುವಂತ ಫುಡ್ ಈ ಕರ್ನಾಟಕದ ಯಾವುದೇ ಕೋಚಿಂಗ್ ಅಲ್ಲಿ ಆ ರೀತಿಯಾದಂತಹ ಫುಡ್ ನಿಮ್ಗೆ ಪ್ರೊವೈಡ್ ಮಾಡಂಗಿಲ್ಲ. ಓಕೆ, ನಮ್ಮಲ್ಲಿರುವಂತ ಫುಡ್ ನಿಮ್ಗೆ ಎಲ್ಲೂ ಸಿಗಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಒಂದು ಬ್ಯಾಚ್ಗೆ ನೀವು ಜಾಯ್ನ್ ಆಗ್ಬೇಕಂತಂದ್ರೆ ಇಲ್ಲಿ ಕಾಣುವಂತ ಒಂದು ನಂಬರ್ಗೆ ನೀವು ಮಾಡ್ರಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ಜಾಯಿನ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಏನ್ ಮಾಡಿ ಅಂತಂದ್ರೆ, ಈ ವಿಡಿಯೋ ನೋಡಿದ ಕ್ಷಣದಿಂದ ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಜೀವನದಲ್ಲಿ ಅಂತ ಹೇಳಿ. ಸೊ SSC GD ಸುಮಾರು 80,000ಕ್ಕಿಂತ ಹೆಚ್ಚಿಗೆ ಪೋಸ್ಟ್ಗಳು ಕನ್ಫರ್ಮ್ ಆಗ್ತಾ ಇರುವಂತದ್ದು. ಈ ಅವಕಾಶ ಮುಂದೆ ಯಾರಿಗೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಿಮಗ್ ಸಿಗ್ತಾ ಇದೆ. ಈ ಅವಕಾಶದ ಸದುಪಯೋಗವನ್ನ ನೀವು ಉಪಯೋಗನ ಮಾಡ್ಕೊಂಡ್ರೆ ಸೊ ನಿಮ್ಮ ಒಂದು ಲೈಫ್ ಸೆಟ್ಲ್ ಆಗುವಂತ ಟೈಮ್ ಆಲ್ರೆಡಿ ಬಂದದ. ಸೊ ಆಲ್ರೆಡಿ ನಾವು ಏನ್ ನೋಡಿದ್ವಿ ಅಂತಂದ್ರೆ 2025 RCB ಏನ್ ಮಾಡಿದ, ಕಪ್ ಹೊಡೆದದ. ಸೊ ನಿಮ್ ಲೈಫ್ ಒಂದು ಕಪ್ ಅಂತಂದ್ರೆ ನಿಮ್ದು ಗೌರ್ಮೆಂಟ್ ಜಾಬ್. ಆ ಗೌರ್ಮೆಂಟ್ ಜಾಬ್ ಅನ್ನ ನೀವು ಹೊಡೆದ್ರೆ ನಿಮ್ ಲೈಫ್ ನೀವು ಕಪ್ ಹೊಡೆದಂಗೆ. ಸೊ ಆ ಕಪ್ ಅನ್ನ ಆದಷ್ಟು ಬೇಗ ಹೊಡ್ರಿ. ಸೊ ಆ ಕಪ್ ಅನ್ನ ಹೊಡ್ಯಕ್ಕೆ ನಮ್ಮ ಶಾರದಾ ವಿದ್ಯಾಲಯದ ಮೂಡಲಿಗೆಯಿಂದ ನಾವು ಸಂಪೂರ್ಣವಾಗಿ ಸಪೋರ್ಟ್ ನಿಮ್ಗೆ ಮಾಡಕ್ ರೆಡಿ ಇದೀವಿ. ಬಟ್ ನೀವು ಇಲ್ಲಿ ಬರಾಕ ರೆಡಿ ಆಗಿರ್ಬೇಕು. ಸೊ ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡಂತೆ. ಸೊ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಿ ಸೊ ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿ ವಿಸಿಟ್ ಮಾಡ್ರಿ. ಇಲ್ಲ ಅಂತಂದ್ರೆ ನಮ್ಮ ಆಪ್ ಕೋರ್ಸ್ ಅನ್ನ ಬೈ ಮಾಡೋ ಮೂಲಕ ನಿಮ್ಮ ಸ್ಟಡಿಯನ್ನ ಈಗಿಂದಾನೇ ಏನ್ ಮಾಡ್ರಿ, ಸ್ಟಾರ್ಟ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ಆಲ್ ದ ಬೆಸ್ಟ್.